ವಿಳಂಬವಾದರೆ ಬೆಲೆ ಇರುವುದಿಲ್ಲ. ಇದಕ್ಕೆ ನ್ಯಾಯಾಧೀಶರು, ನ್ಯಾಯವಾದಿಗಳು ಕಾರಣವಲ್ಲ. ಬಹಳ ನ್ಯಾಯಾಲಯಗಳು ಇರುವುದರಿಂದ ತಡವಾಗಲು ಕಾರಣವಾಗುತ್ತಿದ್ದು, ಅಮೆರಿಕ ಮಾದರಿ ನ್ಯಾಯಾಲಯ ಜಾರಿಗೆ ತರಲು ವಕೀಲರ ಸಹಕಾರ ಮುಖ್ಯ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದರು. 7 ಕಿಲೋಮೀಟರ್ ನಡ್ಕೊಂಡು ತಮ್ಮ ಜಿಲ್ಲೆ ಕೋಲಾರ ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮಾತನಾಡಿ, ದೆಹಲಿ, ಕೋಲ್ಕತ್ತಾ ಸೇರಿದಂತೆ ವಾಣಿಜ್ಯ ನಗರಗಳಲ್ಲಿ ಭೂಗತ ಪಾತಕಿಗಳು ಪಾತ್ರವಹಿಸುತ್ತಿದ್ದಾರೆ. ಎದುರಾಳಿಗಳಿಗೆ ಹಣದ ಆಸೆ, ಬೆದರಿಕೆ ಹಾಕಿ ಬೇಗ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳುತ್ತಿದ್ದಾರೆ. ಇದಕ್ಕಾಗಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಸರ್ಕಾರದವರು ಎಲ್ಲೂ ಏನೂ ಮಾಡುತ್ತಿಲ್ಲ. ಇನ್ನು ನ್ಯಾಯಾಂಗದಲ್ಲಿ ಏನು ಮಾಡಲು ಸಾಧ್ಯ? ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಕೊಡಲಾಗದ ಪರಿಸ್ಥಿತಿಯಲ್ಲಿದೆ. ಇನ್ನು ರಾಜ್ಯದಲ್ಲಿ 7,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಲಕ್ಷಣಗಳು ಕಂಡುಬಂದಿದೆ ಎಂದು ತಿಳಿಸಿದರು. ಯಾಕಂದರೆ ಇವಾಗ ಡೆಲ್ಲಿ, ಕಲ್ಕತ್ತಾದಲ್ಲೆಲ್ಲ ಕಮರ್ಷಿಯಲ್ ಸಿಟೀಸಲ್ಲಿ ಭೂಗತ ಪಾತಕಿಗಳು ಈ ಪಾತ್ರ ವಹಿಸ್ತಾ ಇದ್ದಾರೆ. ಇವಾಗ ಒಬ್ಬ ಕ್ಲೈಂಟಿಗೆ ಹೋಗಿ ಕೇಳ್ತಾರೆ, ನಿಮಗೆ ಈ ಕೇಸ್ ಮುಗಿಬೇಕು ಇವತ್ತೇ ಅಂತ. ಹೌದು ಅಂದರೆ ಇಷ್ಟು ಕೊಡಿ ಅಂತಾರೆ. ಹಣ ತಗೊಂಡು ಹೋಗಿ ಅಪೋಸಿಷನ್ ಹತ್ರ ಹೋಗಿ ಹೇಳ್ತಾರೆ, ನೀವು ಒಪ್ಪದೇ ಇದ್ದರೆ ಮಗಳನ್ನು ಕಿಡ್ನ್ಯಾಪ್ ಮಾಡ್ತೇವೆ, ಮಗಳನ್ನು ಕಿಡ್ನ್ಯಾಪ್ ಮಾಡ್ತೇವೆ, ಮಗಳನ್ನು ಮರ್ಡರ್ ಮಾಡ್ತೇವೆ ಅಂತ ಹೇಳಿರ್ತಾರೆ. ಅವಾಗ ಒಪ್ಪಲೇಬೇಕಾಗ್ತದೆ. ಯಾವುದೇ ಒಂದು ಹುದ್ದೆಗೆ ಕೊಡಬೇಕಾದಂಥ ಸಂಭಾವನೆ ಕೊಡುವ ಶಕ್ತಿ ಸರ್ಕಾರದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸುಮಾರು 7,000ಕ್ಕೂ ಜಾಸ್ತಿ ಕೋರ್ಟ್ಗಳನ್ನು, ಶಾಲೆಗಳನ್ನು ಮುಚ್ತಾರಂತೆ. ಇದನ್ನೆಲ್ಲ ನೋಡುವಾಗ ಯಾವ ರೀತಿಯಲ್ಲಿ ಮುಂದೆ ಜನರಿಗೆ ಸಹಾಯ ಆಗಬಹುದು ಅನ್ನೋದ್ರಲ್ಲಿ ಸಂಶಯ ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಎಂಬುದು ಸೇವೆಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಎಂಬುದು ಬಹಳ ಪ್ರಮುಖವಾದದ್ದು. ಸೇವಾ ಮನೋಭಾವ ಇಟ್ಟುಕೊಂಡು ಪ್ರವೇಶ ಮಾಡಬೇಕು. ಅದು ಬಿಟ್ಟು ದುಡ್ಡು ಮಾಡಲು ರಾಜಕೀಯಕ್ಕೆ ಬರಬಾರದು. ವಿಧಾನಸೌಧದಲ್ಲಿ ಕುಳಿತು ಮಾತನಾಡಬೇಕೇ ಹೊರತು ಹೊರಗೆ ಬಂದು ಮಾತನಾಡಬಾರದು. ಲಂಚ ತೆಗೆದುಕೊಳ್ಳುವಲ್ಲಿಯೂ ಕೆಲ ಅಧಿಕಾರಿಗಳು ಮಾಡರ್ನೈಸ್ ಆಗಿದ್ದಾರೆ. ಒಂದು ಜಾಗಕ್ಕೆ ನೇಮಕವಾಗಲು ಇತ್ತಿಷ್ಟು ಹಣ ಕೊಟ್ಟು ಬರುತ್ತಿದ್ದಾರೆ. ಆ ಬಂಡವಾಳ ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆಲ್ಲ ಸಮಾಜವೇ ಕಾರಣವಾಗಿದೆ ಎಂದು ತಿಳಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.